ಓಂ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶ್ರಾವಣ ಮಾಸದ ಆರಂಭದಿಂದ ವೃಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಒಂದು ಬದಲಾವಣೆಗಳಾಗ್ತಾ ಇದೆ ಮತ್ತು ಈ ಒಂದು ವೃಷಭ ರಾಶಿಯವರ ತಿಂಗಳ ಮಾಸ ಭವಿಷ್ಯ ಏನಿದೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ. ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಶ್ರಾವಣ ಮಾಸದಲ್ಲಿ ನಿಮ್ಮ ಹಣದ ನಿರ್ವಹಣೆಯೇ ನಿಮಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲಲಿದೆ. ದುಡಿದಿರ್ತಕ್ಕಂಥ ಹಣವನ್ನು ಸರಿಯಾಗಿ ಬಳಸಿಕೊಳ್ಳುವಂತ ಯೋಗವಿದೆ. ನಿಮಗೆ ಬಂದಿರತಕ್ಕಂಥ ಆದಾಯಗಳನ್ನ ಖರ್ಚು ಮಾಡುವ ಬದಲು ಭವಿಷ್ಯದ ಯೋಜನೆಗಳಿಗಾಗಿ ಉಪಯೋಗಿಸಿದರೆ ನಿಮಗೆ ಅತಿಯಷ್ಟು ಅದೃಷ್ಟವಾಗುವಂತದ್ದಿದೆ. ಕೆಲವೊಂದಿಷ್ಟು ಜನಗಳಿಗೆ ಆಭರಣ, ಮನೆ ಅಥವಾ ಆಸ್ತಿ ಖರೀದಿ ಮಾಡುವಂತ ಯೋಗ ಕೂಡ ಕೂಡಿ ಬರುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಯಾರೆಲ್ಲ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಇದ್ದೀರಿ ಅವರಿಗೆ ಜವಾಬ್ದಾರಿ ಹೆಚ್ಚಾಗುವಂತ ಯೋಗವಿದೆ. ಹಿಂದೆ ಯಾರೆಲ್ಲ ನಿಮಗೆ ಒಂದು ಕಡೆಗಣಿಸ್ತಾ ಇದ್ರು ಇವಾಗ ಅವರು ನಿಮಗೆ ಸಹಾಯ ಕೇಳುವಂತ ಯೋಗ ಬರ್ತಾ ಇದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಹೊಸ ಅವಕಾಶಗಳು ಅವರ ಬೆನ್ನಿಂದೆ ಬರ್ತಾ ಇದೆ. ಇನ್ನು ಯಾರೆಲ್ಲ ಒಂದು ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದೀರಿ ತಮ್ಮ ಕೌಶಲ್ಯವನ್ನ ಹೆಚ್ಚಿಸಿಕೊಳ್ಳುವಂತ ಯೋಗ ಬರ್ತಾ ಇದೆ. ಇನ್ನು ಯಾರೆಲ್ಲ ಒಂದು ವ್ಯಾಪಾರ ಮಾಡ್ತಾ ಇದ್ದೀರಿ ಅವರಿಗೆಲ್ಲ ಒಂದು ಹೊಸ ದಿಕ್ಕು ಪ್ರಾರಂಭವಾಗುವಂತದ್ದಿದೆ. ಹಳೆಯ ವಿಧಾನಗಳನ್ನು ಬದಲಾಯಿಸಿ ಹೊಸ ಆಲೋಚನೆಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡರೆ ಉತ್ತಮ ಬೆಳವಣಿಗೆಗಳು ಸಾಧ್ಯವೇ ಸಾಧ್ಯ. ಕೃಷಿ, ಹಾಲು, ಆಹಾರ, ಕಟ್ಟಡ ಸಾಮಗ್ರಿ, ಅಲಂಕಾರಿಕ ವಸ್ತುಗಳು ಹಾಗೂ ಮಹಿಳಾ ಸಂಬಂಧಿತ ಉತ್ಪನ್ನಗಳ ವ್ಯಾಪಾರ ಮಾಡುವಂತವರಿಗೆ ತುಂಬಾನೇ ಒಂದು ಅನುಕೂಲಕರ ಬೆಳವಣಿಗೆಗಳು ಇವರಿಗೆ ಕಂಡು ಬರ್ತದೆ. ಇನ್ನು ಯಾರೆಲ್ಲ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಇದ್ದೀರಿ ಆತುರದ ಮಾತುಗಳನ್ನು ತಪ್ಪಿಸಿದರೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುವಂತ ಯೋಗವಿದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಒಬ್ಬರಿಗೊಬ್ಬರು ಸಮಯ ಕೊಡುವುದು ಬಹಳಾನೇ ಅಗತ್ಯ. ಸಣ್ಣ ಸಣ್ಣ ಸಂತೋಷಗಳೇ ನಿಮಗೆ ದೊಡ್ಡ ನೆಮ್ಮದಿ ತಂದು ಕೊಡುವಂತದ್ದು. ಇನ್ನು ಕುಟುಂಬದಲ್ಲಿ ನಿಮ್ಮ ಸಲಹೆಗೆ ಹೆಚ್ಚಿನ ಗೌರವ ಸಿಗುವಂತದ್ದು. ಸಹೋದರ ಮತ್ತು ಸಹೋದರಿ ಒಂದಿಗೆ ಇರುವಂತ ಅಂತರಗಳು ಕಡಿಮೆ ಆಗುವಂತದ್ದು. ನಿಮ್ಮ ಮನೆಯಲ್ಲಿ ಹಿರಿಯರ ಆರೋಗ್ಯದ ಮೇಲೆ ಅತಿ ಹೆಚ್ಚು ಗಮನ ಕೊಡುವಂತದ್ದು ಬಹಳ ಮುಖ್ಯ. ಈ ಒಂದು ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಿಗೆ ಆರಾಧನೆ ಮಾಡಿ, ಹಾಗೆ ಇದರ ಜೊತೆಗೆ ಪ್ರತಿ ಸೋಮವಾರದಂದು ಶಿವರಿಗೆ ಬಿಳಿ ಹೂವನ್ನು ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮಿ ದೇವಿ ಎನ್ನುವಂತ ಮಂತ್ರವನ್ನು 108 ಬಾರಿ ಜಪಿಸಿ. ಇದಾಗಿತ್ತು ಶ್ರಾವಣ ಮಾಸದ ವೃಷಭ ರಾಶಿಯವರ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇರಲಿ, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮಾನಸಿಕ ಒತ್ತಡ, ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇತ್ಯಾದಿ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ, ದೂರದ ಊರಿನವರಿಗೆ ಫೋನ್ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡಲಾಗುತ್ತದೆ. ಹಾಗೆ ಬೆಂಗಳೂರು ಜಯನಗರದಲ್ಲಿ ನಮ್ಮ ಆಫೀಸ್ ಇದೆ. ಸಾಧ್ಯವಾದಲ್ಲಿ ನೇರವಾಗಿ ಬಂದು ನಮ್ಮನ್ನು ಭೇಟಿ ಮಾಡಬಹುದು. ಧನ್ಯವಾದಗಳು.